4 ತಿಂಗಳುಗಳಿಂದ ಬರೀ ಲೂಟಿಯ ಸ್ಕೆಚ್ ಹಾಕಿದ್ದೆ ಕೆಲಸ ಆ ಹುಡುಗರಿಗೆ. ಅವರು ನೇಪಾಳದಿಂದ ಇಲ್ಲಿಗೆ ಬರೋವಾಗಲೇ ಅಂತಹದ್ದೊಂದು ಯೋಚನೆ ಇಟ್ಕೊಂಡು ಬಂದಿದ್ರು ಅಥವಾ ಇಲ್ಲಿಗೆ ಬಂದ ಮೇಲೆ ಜನರ ನಂಬಿಕೆ ನೋಡಿ ನೀರು ಕುಡಿಸೋ ಕೆಲಸಕ್ಕೆ ಕೈ ಹಾಕಿದ್ರೋ ಗೊತ್ತಿಲ್ಲ. ಆದರೆ ಕನ್ನ ಹಾಕೋದಕ್ಕೆ ಬೇಕಾಗೋ ಅಥವಾ ಮತ್ಯಾವುದೋ ಕಾರಣಕ್ಕೋ ಮನೆಯಲ್ಲಿಟ್ಕೊಂಡಿದ್ದ ಒಂದು ವಸ್ತು ಪೊಲೀಸರಿಗೆ ಕತೆ ಹೇಳಿತು. ಕಳ್ಳರು ಬಾಯ್ ಬಿಡದೆ ವಿಧಿ ಇರಲಿಲ್ಲ. ಈ ಹುಡುಗರನ್ನ ಪೊಲೀಸರು ಸಾಕಷ್ಟು ಬಾರಿ ನೋಡಿದ್ರು. ಆದ್ರೆ ಇವ್ರ ತಲೆಯಲ್ಲಿ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಇದೆ ಅನ್ನೋದು ಮಾತ್ರ ಗೊತ್ತಾಗಿರ್ಲಿಲ್ಲ. ತನಿಖೆಗೆ ನಿಂತ 4 ಪೊಲೀಸ್ ತಂಡಗಳ ಪೈಕಿ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಬಾಲಚಂದ್ರ ನಾಯಕ್ ಅವರಿಗೆ ಥಟ್ ಅಂತ ನೆನಪಾಗಿದ್ದು ಪೊಲೀಸ್ ಠಾಣೆಗೆ ತಂದಿದ್ದ ಒಂದು ರೀತಿಯ ವಿಚಿತ್ರವಾದ ಕಬ್ಬಿಣದ ಆಯುಧ. ಅದು ಪೊಲೀಸರಿಗೆ ಸಿಕ್ಕಿದ್ದು ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ. ಈಕೆ ಕೆಲ ದಿನಗಳ ಹಿಂದೆ ಕಳ್ಳರ ಕಣ್ಣು ಬ್ಯಾಂಕ್ ಮೇಲೆ ಬಿದ್ದಿತ್ತು. ದರೋಡೆಗೆ ಪ್ರಯತ್ನಿಸಿ ಸೋತು ಬಿಟ್ಟು ಹೋಗಿದ್ರು. ಅವತ್ತು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಪ್ರಕರಣ ಬರ್ಕೊಂಡ SI ನಾಯಕ್ ಕಣ್ಣಿಗೆ ಬಿದ್ದಿದ್ದು ಒಂದು ರಾಡ್ ಥರದ ಇಕ್ವಿಪ್ಮೆಂಟ್. ಈ ತರದ ಒಂದು ಇಕ್ವಿಪ್ಮೆಂಟ್ ಸಿಕ್ತು. ಇದು ಸಾಮಾನ್ಯವಾಗಿ ಪ್ರಯೋಗ ಆಗೋದು ಅಂತ ಇಂಪ್ಲಿಮೆಂಟ್ ಇಲ್ಲ. ಇದೊಂದು ವಿಶೇಷ ತರ. ಅದು ಬ್ಯಾಂಕಿನದ್ದಲ್ಲ, ಕಳ್ಳರೇ ಬಿಟ್ಟು ಹೋಗಿರೋದು ಅನ್ನೋದು ಅವರಿಗೆ ಕನ್ಫರ್ಮ್ ಆಗಿತ್ತು. ತನಿಖೆಯ ದೃಷ್ಟಿಯಲ್ಲಿ ಅದನ್ನ ಕೈಗೆತ್ಕೊಂಡ ಸಬ್ ಇನ್ಸ್ಪೆಕ್ಟರ್ಗೆ ಒಂದಿನ ಇದ್ದಕ್ಕಿದ್ದ ಹಾಗೆ ಮನೆ ದರೋಡೆಗಳಿಗೂ ಈ ಕೇಸಿಗೂ ಸಂಬಂಧ ಇರಬಹುದು ಅನ್ನಿಸಿದೆ. ಕೂಡಲೇ ಅದನ್ನಿಟ್ಕೊಂಡು ತನಿಖೆ ಶುರು ಮಾಡಿದ್ದಾರೆ. ಆದ್ರೆ ಒಂದು ಚಿಕ್ಕ ರಾಡ್ ಏನು ಕ್ಲೂ ಕೊಡಬಹುದು, ಹೇಗೆ ತನಿಖೆ ಮಾಡಬಹುದು ಗೊತ್ತಾಗಲ್ಲ ಅಲ್ವಾ? ಆದ್ರೆ ಅವರಿಗೆ ರಾಡ್ ಇಟ್ಕೊಂಡು ಕಳ್ಳರನ್ನ ಹುಡುಕೋ ದಾರಿ ಕಾಣಿಸಿದೆ. ಅವರು ಕಬ್ಬಿಣದ ಕೆಲಸ ಮಾಡೋರ್ ಹತ್ರ ಹೋಗಿ ವಿಚಾರಿಸಿದ್ರು. ದುರ್ಗದಲ್ಲಿರೋ ಕುಲುಮೆ ಹಾಕೋ ಪ್ರತಿಯೊಬ್ಬರನ್ನು ಈ ತರದ ಆಯುಧವನ್ನ ಯಾರಾದ್ರೂ ಮಾಡಿಸ್ಕೊಂಡು ಹೋಗಿದ್ದಾರಾ ಎಂದು ವಿಚಾರಿಸಿದ್ರು. ಮೊದಲು ಯಾರೂ ಸಿಕ್ಕಿರ್ಲಿಲ್ಲ. ಆದ್ರೆ ಪೊಲೀಸರ ಬೆಂಬಿಡದ ಪ್ರಯತ್ನದಿಂದಾಗಿ ಒಬ್ಬ ಅಜ್ಜನ ಹತ್ರ ಮಾಹಿತಿ ಸಿಕ್ಕೇ ಬಿಡುತ್ತೆ. ಆತ ನೇಪಾಳಿಗಳಿಗೆ ತಾನು ಇದನ್ನ ಮಾಡಿಕೊಟ್ಟಿದ್ದೆ ಅನ್ನೋ ವಿಷಯ ಹೇಳಿದ್ದ. ನಮ್ಮ ಗ್ರಾಮಾಂತರ ಠಾಣೆ, ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಬಾಲಚಂದ್ರ ನಾಯಕ್ ಅವರು ಇದನ್ನು ಇದೇ ತರ ಇಂಪ್ಲಿಮೆಂಟ್ ಅನ್ನು ಎಲ್ಲೆಲ್ಲಿ ಅವರ ಕ್ಷೇತ್ರದಲ್ಲಿ ಆಗಿರ್ಬೋದು. ಯಾಕಂದ್ರೆ ಈ ತರ ಕೆಲಸ ಮಾಡೋ ಜನ, ಈ ಕುಲ್ಮೆ ಕೆಲಸ ಮಾಡೋರು ಅವ್ರ ಕ್ಷೇತ್ರದಲ್ಲಿ ಇದಾರೆ ಅಂತ ಗೊತ್ತಾದ್ಮೇಲೆ ಅವರು ಈ ಕುಲ್ಮೆ ಇದನ್ನು ತಗೊಂಡು ಹೋಗಿ ಎಲ್ಲ ಕುಲ್ಮೆ ಕೆಲಸ ಮಾಡೋ ಹತ್ರ ಹೋದ್ರು. ಕುಲುಮೆಯವನ ಹತ್ರ ನೇಪಾಳಿಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ದೇ ತಡ ಪೊಲೀಸರು ನೇಪಾಳಿ ಹುಡುಗರು ಎಲ್ಲೆಲ್ಲಿದ್ದಾರೆ ಯೋಚಿಸೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಫಟ್ ಅಂತ ನೆನಪಾಗಿದ್ದು ಗೂರ್ಖಾಗಳು. ರಾತ್ರಿ ನಿದ್ದೆಗೆಡೋದಕ್ಕೆ ನಿಸ್ಸೀಮರಾಗಿರೋ ನೇಪಾಳಿ ಗೂರ್ಖಾಗಳು ರಾತ್ರಿ ಹೊತ್ತು ಸಿಗ್ತಾರೆ ಅಂತ ಪೊಲೀಸರು ನಿದ್ದೆ ಬಿಟ್ಟು ಹುಡುಕಿದ್ರು. ಆದ್ರೆ 2-3 ದಿನಗಳು ಕಳೆದ್ರು ಯಾರೊಬ್ಬರೂ ಗಸ್ತು ತಿರುಗೋದಕ್ಕೆ ಬರಲೇ ಇಲ್ಲ. ನಂತರ ನೇಪಾಳಿಗಳು ಹೆಚ್ಚಾಗಿ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನೆನಪಿಸಿಕೊಂಡು ಅವರ ಹುಡುಕಾಟದಲ್ಲಿ ಬಿದ್ದ ಪೊಲೀಸರಿಗೆ ಸಿಕ್ಕವನು ರವಿ ಮಯೂರ್ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿ. ಅವನ ಬೆಂಡೆತ್ತಿದಾಗಲೇ ಭರ್ಜರಿ ಡಕಾಯಿತಿ ಗ್ಯಾಂಗ್ ಬಗ್ಗೆ ಗೊತ್ತಾಗಿತ್ತು. ಗುರ್ಖಾದವ್ ಅಂತ ಹೇಳಿದ್ರು. ಅಲ್ಲಿಂದ ಅವರು ಶುರುವಾಗಿ ಗುರ್ಖಾ ಎಲ್ಲಿ ಸಿಗ್ತಾರೆ, ಆಮೇಲೆ ಅವರು ಅದು ಪತ್ತೆ ಮಾಡಿ ಆಮೇಲೆ ಅಲ್ಲಿಂದ ಕೆಲವು ಜನರಿಗೆ ಅಲ್ಲಿಂದ ಸಂಶಯ ಮೇಲೆ ಅವರು ಕರ್ಕೊಂಡ್ಬಂದ್ರು. ಅಲ್ಲಿ ಆ ಸಂಶಯ ಮೇಲೆ ಕರ್ಕೊಂಡು ಬಂದಾಗ ಅವ್ರಿಗೆ ಕೆಲವು ಅಲ್ಲಿಂದ ಕ್ಲೂ ಸಿಕ್ತು. ಆಮೇಲೆ ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಅವರು ದಾಳಿ ಮಾಡಿದ ಮೇಲೆ ಆ ಹೋಟೆಲ್ ಮೇಲೆ ವಾಚ್ ರೂಮ್ ಅಲ್ಲಿ ಕೂಡ ಕೆಲವು ಜನ ಇದ್ರು. ಅಲ್ಲಿ ಈ ಬಂಗಾರದ ಅಲ್ಲೂ ಹತ್ರ ಸ್ವಲ್ಪ ಬಂಗಾರ ಸಿಕ್ತು. ಒಡವೆ ವಸ್ತುಗಳು ಸಿಕ್ಕಿದ್ದು ಒಂದ್ ಕಡೆ ಅಲ್ಲ, ನೆಹರು ನಗರ, ಜ್ಞಾನಭಾರತಿ, ತಿಪ್ಪಾರೆಡ್ಡಿ ನಗರ, ಹೀಗೆ ಸಾಕಷ್ಟು ಕಡೆ ಅನಾಮತ್ತು 11 ಜನ ನೇಪಾಳಿ ಹುಡುಗರ ರೂಮ್ಗಳಲ್ಲಿ ಕದ್ದ ಮಾಲುಗಳಿತ್ತು. ವಿಚಿತ್ರ ಅಂದ್ರೆ ಎಲ್ರೂ ಅವತ್ತೊಂದಿನ ಕಳೆದು ಬಿಟ್ಟಿದ್ರೆ ಅಲ್ಲಿಂದ ಕಾಲ್ಕಿತ್ತು ಬಿಡ್ತಾ ಇದ್ರು. ಇದರಲ್ಲಿ ಬಹಳ ಗಂಭೀರದ ವಿಷಯ ಏನಂದ್ರೆ ಇದು ಬಹುಶಃ 2-3 ದಿವಸ ತಡ ಆಗ್ಬಿಟ್ಟಿದ್ರೆ ಹೋಗ್ಬಿಡ್ತಾ ಇದ್ರು. ಒಮ್ಮೆ ಅವರು ನೇಪಾಳ ಹೋಗ್ಬಿಟ್ಟಿದ್ರೆ, ಒಮ್ಮೆ ಅವರು ಬ್ಯಾಂಗ್ಳೂರ್ ಅದೇ ಚಿತ್ರದುರ್ಗ ಬಿಟ್ಬಿಟ್ಟಿದ್ರೆ ಅವ್ರಿಗೆ ಹಿಡಿಯೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗೆ ಕಡೆ ಗಳಿಗೆಯಲ್ಲಿ ಅರೆಸ್ಟ್ ಆದ ಹುಡುಗರೆಲ್ಲ ಗೂರ್ಖಾಗಳು.
ಅವರು ರಾತ್ರಿ ಹೊತ್ತು ಮನೆಗಳನ್ನ ಕಾಯೋ ಕೆಲಸ ಮಾಡೋದಕ್ಕೆ ನಿಂತಿದ್ದೆ ಕನ್ನ ಹಾಕೋ ಯೋಚನೆಯಲ್ಲಿ. ಒಬ್ರು ರವಿ ಮಯೂರ್ ಹೋಟೆಲ್ ಅಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ರು, ಇನ್ನೊಬ್ರು ಇನ್ನೊಂದು ಕಡೆ. 4 ಜನ ಏನು ನಾವು ಮೊದಲನೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಅವರು ಡೇ ಟೈಮಲ್ಲಿ ಇಲ್ಲಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡೋದು, ರಾತ್ರಿ ಟೈಮಲ್ಲಿ ಗೂರ್ಖಾ ಡ್ಯೂಟಿ ಮಾಡೋದು. ಗೂರ್ಖಾ ಡ್ಯೂಟಿ ಮಾಡಿ ರಾತ್ರಿ ಹೊತ್ತು ವಿಷಲ್ ಹೊಡ್ಕೊಂಡು ಹೋಗೋದು, ಮತ್ತು ಬೆಳಗ್ಗೆ ಹೊತ್ತು 5 ರೂಪಾಯಿ 10 ರೂಪಾಯಿ ಗೂರ್ಖಾ ಡ್ಯೂಟಿ ಮಾಡಿದೀನಿ ಅಂತ ಕೇಳಕ್ ಹೋಗ್ತಾರಲ್ಲ, ಅವಾಗ ಯಾರ ಮನೆ ಲಾಕ್ ಆಗಿದೆ ಅಂತ ಹೇಳಿ ಗುರುತಿಸ್ಕೊಂಡು ಲಾಕ್ ಆಗಿದ್ ಮನೆ ಯಾವುದು ಅನ್ನೋದನ್ನ ಇದನ್ನ ಮಾಡಿಕೊಂಡು ನೇಪಾಳದಿಂದ ಅಷ್ಟು ಜನ ಇವರನ್ನ ಕರೆಸ್ಕೊಂಡು ಅವ್ರನ್ನ ಎಂಗೇಜ್ ಮಾಡಿ ಹಿಂದ್ಗಡೆಯಿಂದ ಇದನ್ನ ಹೌಸ್ ಬ್ರೇಕಿಂಗ್ ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡಿ ಇದನ್ನ ಥೆಫ್ಟ್ ನ ಮಾಡಿದ್ದಾರೆ. ಹೀಗೆ ಹಗಲು ಸೆಕ್ಯೂರಿಟಿ ಕೆಲಸ, ರಾತ್ರಿ ಸೀಟಿ ಊದೋ ಕೆಲಸ. ಕಾಸು ಮಾಡಿಕೊಂಡಿದ್ದು ಮಾತ್ರ ಕಳ್ಳತನದಲ್ಲಿ. ವಿಚಿತ್ರ ಅಂದ್ರೆ ಯಾರೊಬ್ರು ಕದ್ದ ಮಾಲುಗಳನ್ನ ಮಾರೋದಾಗ್ಲಿ ಅಡ ಇಡೋದಾಗ್ಲಿ ಮಾಡಿಲ್ಲ. ಹಂಗಾಗಿ ಕಳ್ಕೊಂಡ ವಸ್ತುಗಳು ಕಳೆದ ಹಾಗೆ ಜನರ ಕೈಗೆ ಬಂದಿವೆ. ಕಳ್ಳರನ್ನ ಹಿಡಿದ ಸುದ್ದಿ ಕೇಳಿ ಸ್ಟೇಷನ್ಗೆ ಬಂದವರಿಗೆ ಆಘಾತವಾಗಿದೆ. ಮನೆ ಗುರುಕರು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನಾವು ಆ ಗುರುಕರು ಈ ತರ ಬಂದು ಇದೆಲ್ಲ ಮಾಡಿದ್ದು ಗುರುಕರು ಹೌದು. ನಾವು ಆಕ್ಚುಲಿ ರಾತ್ರಿ 1 ಗಂಟೆ 2 ಗಂಟೆ ಬಂದು ಡೈಲಿ ವಿಸಿಲ್ ಆಗ್ತಾ ಇದ್ದ ಗುರುಕ ನಾವು ನೋಡಿದ್ದೀನಿ. ಈಗ ನೋಡಿದ್ಮೇಲೆ ಗೊತ್ತಾಯ್ತು. ಸೊ ಬೆಳಿಗ್ಗೆ ಬಂದು ಎಲ್ಲ 30 ರೂಪಾಯಿ 40 ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತದೆ ಎಲ್ಲ ಮನೆಗಳಿಂದ. ನಮ್ಮ ಮನೆಗೂ ಬಂದಿದ್ದೆ. ಆ ಗುರುಕರು ನೋಡಿದ್ದೀನಿ. ಈಗ ನೋಡಿದಾಗ ನನಗೆ ಶಾಕ್ ಆಯ್ತು. ನೋಡಿದ್ರಾದ್ರೂ ಯಾರಿಗೂ ಇವರ ಮೇಲೆ ಡೌಟ್ ಇರಲಿಲ್ಲ. ಇಷ್ಟು ದಿನ ಕಣ್ಮುಚ್ಕೊಂಡು ಗೂರ್ಖಾನನ್ನ ನಂಬ್ತಾ ಇದ್ದ ಜನ ಈಗ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಇನ್ಮೇಲಿಂದ ನಾವು ಗುರುಕರನ್ನೆಲ್ಲ ತುಂಬ ನಂಬಲ್ಲ, ಅವರು ಕೇರ್ ಮಾಡಲ್ಲ. ಪ್ಲಸ್ ಇನ್ನೊಂದು ತಿಂಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವ್ರು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಂದ ಮೇಲೆ ನಾವು ಗುರುಕರು ಆ ಥರ ಒಂದು ನಿಯಮಗಳನ್ನ ಪೊಲೀಸರು ಮಾಡ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹೌದು, ಅಂಥದ್ದೊಂದು ಕೆಲಸ ಆಗ್ಲೇಬೇಕು. ಯಾರ್ಯಾರೋ ಬಂದು ಗೂರ್ಖಾ ಅಂತ ಹೇಳ್ಕೊಂಡು ನಾಳೆ ದಿನ ಬಹುದೊಡ್ಡ ಅನಾಹುತ ಮಾಡಬಾರ್ದಲ್ವಾ? ಅದೇ ರೀತಿ ನಿಯತ್ತಿನಿಂದ ಗೂರ್ಖಾ ಕೆಲಸ ಮಾಡೋರ ಬಗ್ಗೆನೂ ಅನುಮಾನ ಪಟ್ಕೊಳ್ಳೋ ಥರ ಆಗಬಾರ್ದು. ಅಂದ್ರೆ ಅವರೇ ನಿಂತು ತಮ್ಮ ಕೆಲಸಕ್ಕೊಂದು ರೂಪ ಸಿಗೋ ಹಾಗೆ ಮಾಡಿಕೊಳ್ಳಲೇಬೇಕು. ಹೀಗೆ ನಮ್ಮ ನಡುವೆನೇ ಇದ್ದು ಮನೆಯ ಬಾಗಿಲು ಒಡೆಯೋ ಪ್ಲಾನ್ ಮಾಡೋ ಜನರ ಬಗ್ಗೆ ಹುಷಾರಾಗಿರ್ರಿ. ಜಾಸ್ತಿ ದಿನ ಮನೆಗೆ ಬೀಗ ಹಾಕಬೇಕಾದ ಟೈಮ್ ಬಂದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಊರ್ ಬಿಡಿ ಅಂತ ಹೇಳ್ತಾ ಮುಂದಿನ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.